ವಿನಂತಿಯನ್ನು ಮಾಡಿಕೊಳ್ತಾ ವಿಶೇಷವಾಗಿ ಸರ್ಕಾರಿ ಶಾಲೆಗೆ ಇವತ್ತು ನಾವು ಒತ್ತು ಕೊಡಬೇಕಾಗಿದೆ. ಸರ್ಕಾರಿ ಶಾಲೆ ಇವತ್ತು ನಶಿಸಿ ಹೋಗ್ತಾ ಇದೆ. ಅಲ್ಲಿ ಶಿಕ್ಷಕರ ಕೊರತೆ ಆಗ್ತಾ ಇದೆ. ಅಲ್ಲಿ ಓದೋವರು ನಮ್ಮ SC ST ಅಲ್ಪಸಂಖ್ಯಾತರು ಅಥವಾ OBCಗಳು ಓದುವಂಥ ಸರ್ಕಾರಿ ಶಾಲೆಯನ್ನು ನಾವು ಇವತ್ತು ಸ್ಟ್ರೆಂಥನ್ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಭಾಳಷ್ಟು ಗಮನ ಕೊಡೋದು ಭಾಳ ಅವಶ್ಯಕತೆ ಇದೆ. ಯಾಕೆ ಎಲ್ಲರೂ ಕಾನ್ವೆಂಟ್ಗೆ ಹೋಗಲಿಕ್ಕೆ ಶಕ್ತಿ ಇಲ್ಲ. ಈ ಸಮುದಾಯಕ್ಕೆ ಕಾನ್ವೆಂಟ್ಗೆ ಹೋಗಲಿಕ್ಕೆ ಶಕ್ತಿ ಇಲ್ಲ. ಸರ್ಕಾರಿ ಶಾಲೆಗಳನ್ನು ಸ್ಟ್ರೆಂಥನ್ ಮಾಡುವಂಥ ಪ್ರಯತ್ನ ಆಗಬೇಕು. ಜೊತೆಗೆ ಸರ್ಕಾರಿ ಆಸ್ಪತ್ರೆ, ಇವತ್ತಿನ ದಿನಗಳಲ್ಲಿ ಬಡವರು ಆಸ್ಪತ್ರೆಗೆ ಹೋಗೋದಂದರೆ ಭಾಳ ಕಷ್ಟದ ಕೆಲಸ. ಇವೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮಗೆ ಸವಲತ್ತುಗಳು ಸಿಕ್ಕರೆ ಭಾಳ ದೊಡ್ಡ ಅನುಕೂಲ ಆಗ್ತೈತಿ. ಆ ನಿಟ್ಟಿನಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಆಸ್ಪತ್ರೆಗಳಿಗೆ ಹೆಚ್ಚು ಗಮನ ಕೊಡಬೇಕನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ವಸತಿ ಶಾಲೆಗಳಿಗೆ ಕೊಟ್ಟಿದ್ದೀವಿ, ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಭಾಳ ಸಮಸ್ಯೆಗಳಿದೆ. ಅದನ್ನೆಲ್ಲ ನಾವು ಸರಿಯಾಗಿ ಮಾಡಿದ್ರೆ ಮಾತ್ರ ನಾವು ಈ ದುಡ್ಡು ಸದ್ಬಳಕೆ ಆಗಿದ್ದು ಸರಿಯಾದ ದಾರಿಯಲ್ಲಿ ಹೋಗ್ತೈತೆ ಅನ್ನೋ ಮಾತನ್ನು ಹೇಳುತ್ತಾ, ಯಾಕೆ ಜನಸಂಖ್ಯೆ ಹೆಚ್ಚಾಗಿದೆ, ಅದು ಕೂಡ ಜನಸಂಖ್ಯೆ ಕೂಡ ಒಂದು ಹೆಚ್ಚು ಕಾರಣ ಅನ್ನೋದು ಭಾವನೆ. ಅದಕ್ಕಾಗಿ ಸಾಧ್ಯ ಆದಷ್ಟು ಅವನ್ನ ಸ್ಟ್ರೆಂಥನ್ ಮಾಡಬೇಕು. ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ಗುಣಮಟ್ಟದ ಶಿಕ್ಷಣ ಕೊಟ್ಟಾಗ ಮಾತ್ರ SC STಗಳಿಗೆ ಅಥವಾ ಶೋಷಿತರಿಗೆ ಭಾಳ ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಹೇಳುತ್ತಾ, ಮತ್ತು ಭಾಳಷ್ಟು ಸುಮಾರು ವರ್ಷಗಳಿಂದ SC ST OBCಗಳ ವಸತಿ ಗೃಹಗಳನ್ನು ಕೊಡುವಂಥ ಪ್ರಯತ್ನ ಆಗಿತ್ತು. ಭಾಳ ಶಾರ್ಟೇಜ್ ಇದೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ. ಅದಕ್ಕೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಟ್ರೈಬಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಿಂದ ಮುಂದಿನ ಬಜೆಟ್ನಲ್ಲಿ ಹೆಚ್ಚು ಆ ರೀತಿ ಕೊಡೋದ್ರಿಂದ ನಮಗೆ ಇನ್ನೂ ಉತ್ತಮ ವಿದ್ಯಾಭ್ಯಾಸ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ ಮಾತನ್ನು ಹೇಳುತ್ತಾ, ವಿಶೇಷವಾಗಿ ಕಳೆದ ಬೆಂಗಳೂರಿನಲ್ಲಿ ಒಂದು ಹೊಸ ಸ್ಕೀಮ್ ತರ್ತಾ ಅಂತ ಹೇಳಿದ್ವಿ ನಾವು. ಇಲ್ಲಿವರೆಗೆ ನಾವು ಭೂಮಿಯನ್ನು ಕೊಡ್ತಾ ಇದ್ದೀವಿ, ಆದರೆ ನಮ್ಮ ಜನಗಳಿಗೆ ಮನೆ ಕಟ್ಟಲಿಕ್ಕೆ ಸೈಟ್ಗಳಿಲ್ಲ. ಅದಕ್ಕಾಗಿ ಮೊನ್ನೆ ಮಾದೇವಪ್ಪನವರು ನಮಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ. SC STಗಳಿಗೆ ಭೂಮಿಯನ್ನು ಖರೀದಿ ಮಾಡಿ ಅವರಿಗೆ ಸೈಟ್ ಕೊಡುವಂಥ ಒಂದು ಹಣವನ್ನು ಕೊಟ್ಟಿದ್ದಾರೆ ನಮ್ಮ ಇಲಾಖೆಗೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆ ಕೊಡಬೇಕಾಗಿದೆ. ಕೊಟ್ಟರೆ ಅದನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ಕೆಲವು ಊರುಗಳಲ್ಲಿ ತೆಗೆದುಕೊಂಡು 30-40 ಸೈಟನ್ನು ಕೊಡೋ ಮೂಲಕ, ಯಾಕೆ ಜಾಗದ ಸಮಸ್ಯೆ ಇದೆ. SC STಗಳಿಗೆ ಭಾಳಷ್ಟು ಕಡೆ ಜಾಗ ಕಟ್ಟಿಕೊಳ್ಳೋದು ಭಾಳ ಕಷ್ಟದ ಕೆಲಸ. ಒಂದು ವೇಳೆ ನಾವು ತೆಗೆದುಕೊಳ್ತಿದ್ರೆ ಕೊಡ್ಲಿಕ್ಕೆ ಕೂಡ ಈಗ ಭಾಳಷ್ಟು ಜನ ಮುಂದೆ ಬರೋಲ್ಲ. ಅದಕ್ಕಾಗಿ ನಮ್ಮದೇ ಕಾಲನಿ, ವಾಲ್ಮೀಕಿ ಕಾಲೋನಿ, ಅಂಬೇಡ್ಕರ್ ಕಾಲನಿ ಅಂತ ಮಾಡುವಂಥ ಒಂದು ಕನಸಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಬೇಗ ಮಂಜೂರಾತಿ ಕೊಟ್ಟರೆ ಆದಷ್ಟು ಬೇಗ ನಿಮಗೆ ಸೈಟ್ ಕೊಡುವಂಥ ಭಾಗ್ಯ, ಅದು ಒಂದು 6ನೇ ಭಾಗ್ಯ ಆಗ್ತದೆ ಅಂತ ಹೇಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಸುಮಾರು 40 ಕೋಟಿ ರೂಪಾಯಿನ ಮಾದೇವಪ್ಪನವ್ರು ನಮ್ಮ ಇಲಾಖೆಗೆ STಗೆ 20 ಕೋಟಿ, SCಗೆ 20 ಕೋಟಿ ಕೊಟ್ಟಿದ್ದಾರೆ. ಅದಕ್ಕೆ ಅನುಮತಿ ಕೊಟ್ಟರೆ ಆದಷ್ಟು ಬೇಗ ನಾವು ಸೈಟ್ಗಳನ್ನು ಹಂಚುವಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ನಮ್ಮ ಬಹುದಿನಗಳ ಬೇಡಿಕೆ ಚಿತ್ರದುರ್ಗದಲ್ಲಿ ದುರ್ಗೋತ್ಸವ ಆಗಬೇಕಂತ ಭಾಳ ಹಳೆ ಒಂದಿದೆ. ಅದನ್ನು ಯಾವ ರೀತಿ ನಾವು ಕಿತ್ತೂರು ಉತ್ಸವ ಮಾಡ್ತೀವಿ, ಹಂಪಿ ಉತ್ಸವ ಮಾಡ್ತೀವಿ, ಎಲ್ಲ ಉತ್ಸವ ಮಾಡ್ತೀವಿ, ದಸರಾ ಮೈಸೂರಿನ ಉತ್ಸವ ಮಾಡ್ತೀವಿ, ಅದೇ ಮಾದರಿಯಲ್ಲಿ ಈ ದುರ್ಗೋತ್ಸವ ಮಾಡೋ ಮೂಲಕ ಈ ನಾಯಕರ ಇತಿಹಾಸವನ್ನು ಮತ್ತೆ ಹೇಳುವಂಥ ಪ್ರಯತ್ನ ಆಗಲಿ ಅನ್ನೋ ಮಾತನ್ನು ಮುಖ್ಯಮಂತ್ರಿ ಗಮನಕ್ಕೆ ತರುತ್ತಾ, ಈ ಜಾತ್ರೆ ಇದು ರಾಜನಹಳ್ಳಿ ಸ್ವಾಮೀಜಿಯವ್ರ ಜಾತ್ರೆ ಅಲ್ಲ, ನಮ್ಮ ಶಾಸಕರದಲ್ಲ, ನಮ್ಮ ವೈಯಕ್ತಿಕ ಜಾತ್ರೆ ಅಲ್ಲ. ಇದು ನಿಮ್ಮ ಭವಿಷ್ಯತ್ತಿನ ಪ್ರಗತಿಗೆ ಜಾತ್ರೆ ಅಂತ ಭಾವಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಮಾನ್ಯ ಮುಖ್ಯಮಂತ್ರಿಗಳು ಬರುವಂಥ ಬಜೆಟ್ನಲ್ಲಿ ದದ್ದಲವ್ರು ಹೇಳಿದಿರ್ಬೋದು, ನಾವು ಹೇಳಿದಂಥ ಅಂಶಗಳನ್ನು ಗಮನಿಸಿ ಅದಕ್ಕೆ ನಮಗೆ ಹೆಚ್ಚು ಅನುದಾನ ಕೊಡಬೇಕಂತ ಹೇಳಿ ನನ್ನ ಮಾತು ಮುಗಿಸಿದ್ರು. ನಮಸ್ಕಾರ ಎಲ್ಲರಿಗೂ. ಎಜುಕೇಶನ್ ಈಸ್ ಪವರ್ ಎಂಬ ಬಾಬಾ ಸಾಹೇಬರ ಅದ್ಭುತ ನುಡಿಯೊಂದಿಗೆ ಈ ಜಾತ್ರೆಯಲ್ಲಿ ಭಾಗವಹಿಸಿ ತಮ್ಮೆಲ್ಲರಿಗೂ ಕೂಡ ಶುಭ ಕೋರಿದಂತಹ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ನಿಮ್ಮೆಲ್ಲರ ಅಭಿಮಾನದ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು.